ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಕ್ವಶನ್ಸು, ನಾನು ಯಾವುದೇ ವಿಡಿಯೋ ಹಾಕಿದ್ರು ಸ್ವಲ್ಪ ಕ್ವಶನ್ಸ್ ಅವರಿಗೆ ಡೌಟು ಬರ್ತಾ ಇದೆ. ಸೊ ನಾನೇ ಸ್ವಲ್ಪ ಎಲ್ಲೋ ಕಂಪ್ಲೀಟಾಗಿ ಹೇಳ್ತಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ತುಂಬ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಹಾಗೆ ಆಯಿಲ್ ಬಗ್ಗೆ ಹೇಳ್ತೀನಿ, ಅದನ್ನು ಆಮೇಲೆ ಹೇಳ್ತೀನಿ ಅಂತ. ಇವಾಗ ಹೇರ್ ಫಾಲ್ ಬಗ್ಗೆ ಹೇಳ್ತೀನಿ. ತುಂಬ ಜನ ಹೇರ್ ಫಾಲ್ ಆಗ್ತಿದೆ, ಏನು ಮಿಸ್ಟೇಕ್ ಆಗ್ತಿದೆ ಅದೆಲ್ಲ ಹಾಕಿದ್ದೀನಿ ಆಲ್ರೆಡಿ. ತುಂಬ ಜನ ಅಂದ್ಕೊಂಡಿದ್ದಾರೆ ನಾವು ಹೇರ್ ಪ್ಯಾಕು ಆಯಿಲ್ ಯೂಸ್ ಮಾಡೋದ್ರಿಂದ ನಮಗೆ ಇದಾಗ್ತಿದೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಅದೇನಕ್ಕೂ ಅಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ನಾನ ಮಾಡಿಬಿಟ್ಟು ಕೂದಲು ಹಾಗೆ ಬಿಟ್ಕೊಳ್ತಾರೆ, ಇಲ್ಲಾಂದರೆ ಜಡೆ ಹಾಕ್ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ ಹಾಗೆ ಕೂದಲ ಈ ಥರ ಹರಾಡಿಸ್ಕೊಂಡು ಗಾಡಿಗೆಲ್ಲ ಹೋಗ್ತಾರೆ ಬೈಕಲ್ಲಿ. ಸೊ ಅದೆಲ್ಲ ಹೋಗಬಾರ್ದು, ಅವಾಗಲೂ ಕೂಡ ಹೇರ್ ಫಾಲ್ ಆಗುತ್ತೆ. ಮತ್ತು ತುಂಬ ಜನ ನಾವು ಮೇಲ್ಗಡೆಯಿಂದ ಏನೇ ಹಾಕಿದ್ರು ಒಳಗಡೆ ಫುಡ್ ಆ ಥರ ತಿಂತಾಯಿದ್ರೆ ಮಾತ್ರ ನಮ್ಮ ಹೇರ್ ಆಗಲಿ ಫೇಸ್ ಆಗಲಿ ತುಂಬ ಚೆನ್ನಾಗಿ ಕಾಣೋಕ್ಕೆ ಸಾಧ್ಯ. ABCD ಜ್ಯೂಸ್ ಅಂತಲೂ ಕೂಡ ಹೇಳಿದೆ, ಅದನ್ನು ನಾನು ಮನೆಗೆ ಹೋದ್ಮೇಲೆ ABCD ಜ್ಯೂಸನ್ನ ಹಾಕ್ತೀನಿ ಖಂಡಿತವಾಗ್ಲೂ. ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಹಾಕ್ತೀನಿ ABCD ಜ್ಯೂಸನ್ನ. ತುಂಬ ಜನಕ್ಕೆ ನಾನು ಮೇಲ್ಗಡೆ ಹಾಕ್ತಿದ್ದೀನಿ, ಹೇರ್ ಪ್ಯಾಕ್ ಆಗಲಿ ಆಯಿಲ್ ಆಗಲಿ ಹಾಕ್ತಾಯಿದ್ದೀನಿ. ನನಗೆ ತುಂಬ ಜನಕ್ಕೆ ರಿಸಲ್ಟ್ ಸಿಗ್ತಿಲ್ಲ, ಹೇರ್ ಫಾಲ್ ಆಗ್ತಿದೆ ಹಾಗೆ ಅಂತೆಲ್ಲ ಹಾಕಿದ್ರಿ ಕಮೆಂಟ್ಸ್ನ. ನಾವೇನೇ ಮೇಲ್ಗಡೆಯಿಂದ ಮಾಡಿದ್ರು ಒಳಗಡೆ ಅಂತ ಚೆನ್ನಾಗಿರೋ ಫುಡ್ಡನ್ನು ನಾವು ತೊಗೊಳ್ಳೇಬೇಕು. ಆವಾಗಲೇ ನಮಗೆ ಹೇರ್ ಆಗಲಿ ಫೇಸ್ ಆಗಲಿ ಬಾಡಿ ಆಗಲಿ ನಮ್ಮ ಹೆಲ್ತು ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಹೊರಗಡೆ ಅದು ಇದು ತಿನ್ನೋದಕ್ಕಿಂತ ಮನೇಲಿ ಫ್ರೂಟ್ ಸಲಾಡ್ ಆಗಿರ್ಬೋದು ಮತ್ತು ವೆಜಿಟೇಬಲ್ಸ್ ಸಲಾಡ್ ಆಗಿರ್ಬೋದು ಮಾಡ್ಕೊತ ತಿಂದರೆ ಬೆಳಗ್ಗೆ ಎದ್ದುಬಿಟ್ಟು ಒಂದು ಬೌಲು 1/4 kg ಮಿಕ್ಸು ಫ್ರೂಟ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ನೀಟಾಗಿ ಸಲಾಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಹೇರ್ ಆಗಲಿ ಫೇಸ್ ಆಗಲಿ ತುಂಬ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ, ಶೈನಿಂಗ್ ಆಗ್ತಾ ಹೋಗುತ್ತೆ. ಮತ್ತು ನಮಗೆ ಏಜ್ ಆಗಿರೋ ರೀತಿ ಕಾಣೋದೇ ಇಲ್ಲ. ಹಾಗೆ ಬೆಳಗ್ಗೆ ಒಂದು ಎದ್ದುಬಿಟ್ಟು 1 ಅವರು ಯೋಗ ಆಗಲಿ ಪ್ರಾಕ್ಟೀಸ್ ಆಗಲಿ ಸೆಲ್ಫ್ ಪ್ರಾಕ್ಟೀಸ್ ಇಲ್ಲ ಸೆಲ್ಫಿಗೆ ಯೋಗ ಆ ಥರ ರೀತಿ ಮಾಡ್ಕೊತ ಹೋದರೆ ತುಂಬ ಚೆನ್ನಾಗಿ ನಮ್ಮ ಬಾಡಿ ತುಂಬ ಚೆನ್ನಾಗಿರುತ್ತೆ. ನಾವು ಹೆಲ್ದಿಯಾಗಿ ಕೂಡ ಇರ್ತೀವಿ, ಡೈಲಿ ಕೂಡ ಫ್ರೆಶ್ನೆಸ್ ಅನಿಸುತ್ತೆ. ಬೆಳಗ್ಗೆ ಒಂದು 10 ಗಂಟೆಗೆ ಎದ್ದೇಳೋದು ಆ ಥರ ಎಲ್ಲ ಮಾಡಿದ್ರೆ ಆ ಡೇ ಫುಲ್ಲು ಒಂಥರ ಬೋರ್ ಅನಿಸುತ್ತೆ. ಸೊ ಬೆಳಗ್ಗೆ ಒಂದು 6 ಆದರೂ ಎದ್ದುಬಿಟ್ಟು 1 ಅವರು ಯೋಗ ಇಲ್ಲ ಅಂದರೆ ನಾರ್ಮಲಾಗಿ ಜಾಗು ವಾಕ್ ಅದೆಲ್ಲ ಮಾಡಿಕೊಂಡು ಆ ಡೇ ಫುಲ್ ಒಂಥರ ಫ್ರೆಶ್ನೆಸ್ ಅಂತ ಹೋಗುತ್ತೆ. ತುಂಬ ಚೆನ್ನಾಗಿ ಆ ಡೇನ ಕಳೀತಾ ಹೋಗ್ಬೋದು. ಅದು ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ. ನಾವೇನೇ ಮೇಲ್ಗಡೆದೆಲ್ಲ ಹಾಕಿದ್ರು ಅದೇನು ಮ್ಯಾಟರ್ ಆಗೋಲ್ಲ. ಒಳಗಡೆ ಏನೇ ಚೆನ್ನಾಗಿ ಫುಡ್ ಆಗಲಿ ವ್ಯಾಯಾಮ ಆಗಲಿ ಅದೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಹೋಗುತ್ತೆ. ತುಂಬ ಜನ ತಲೆಗೆ ಎಣ್ಣೆ ಹಾಕಿರ್ತೀವಿ, ತುಂಬ ಜಿಡ್ಡಾಗಿರುತ್ತೆ, ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತ ಕೇಳಿದ್ರೆ ನಾನು ನಾರ್ಮಲಾಗಿ ಶಾಂಪು ನೀವೇನು ಯೂಸ್ ಮಾಡ್ತೀರೋ ಶಾಂಪುಗೆ ಡೈರೆಕ್ಟಾಗಿ ಶಾಂಪು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಆಲೋವೆರಾ ಇಲ್ಲ ಅಂದರೆ ನೀರನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಹೇರ್ನ ವಾಶ್ ಮಾಡಿ, ಅದನ್ನು ಕೂಡ ನಾನು ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಬೋದು. ಆಮೇಲೆ ತುಂಬ ಜನಕ್ಕೆ ಏನು ಹೇರ್ ತುಂಬ ಎಣ್ಣೆ ಜಿಡ್ಡು ಅನ್ನಿಸ್ತಿರುತ್ತೆ, ವಾಶ್ ಆಗಿದ್ರೂ ಹೇರ್ ಸುಮ್ಮನೆ ಆಯಿಲ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರು ಏನು ಮಾಡಿ ಅಂದರೆ ಹೇರ್ನ ಸಲ ವಾಶ್ ಮಾಡಿ ಒಂದ್ಸಲ ನೀಟಾಗಿ ತಲೆನ ತೊಳ್ಕೊಬೇಕು ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಆಮೇಲೆ ಒಂದ್ಸಲ ನೀಟಾಗಿ ಶಾಂಪು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ತೊಳ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಹಾಕ್ಬಿಟ್ಟು ತೊಳ್ಕೊಳ್ಳಿ. ಆವಾಗ ಹೇರ್ ತುಂಬ ಯಾರಿಲ್ಲ ಆಯಿಲಿ ಅನಿಸುತ್ತೋ ಆ ಆಯಿಲಿ ಫೀಲೇ ಅನಿಸಲ್ಲ 2 ಸಲ ವಾಶ್ ಮಾಡಿದ್ರು. ನೆಕ್ಸ್ಟ್ ಒಂದು ಆಯಿಲ್ ಬಗ್ಗೆ ತುಂಬ ಜನಕ್ಕೆ ಡೌಟ್ಸು. ಸ್ವಲ್ಪ ಜನಕ್ಕೆ, ತುಂಬ ಜನಕ್ಕಲ್ಲ ಸ್ವಲ್ಪ ಜನಕ್ಕೆ ರೆಡ್ ಬಾಟಲ್ ಯೂಸ್ ಮಾಡ್ಬೋದಾಗಿತ್ತು, ನೀವು ಗ್ರೀನ್ ಬಾಟಲ್ ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ರೆ ನನಗೆ ಗ್ರೀನ್ ಬಾಟಲ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಹಾಗಾಗಿ ನಾನು ಶೇರ್ ಮಾಡಿಕೊಂಡೆ. ರೆಡ್ ಬಾಟಲ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಟೈಮು ಆ ರೆಡ್ ಬಾಟಲ್ ಕೂಡ ಯೂಸ್ ಮಾಡಿಬಿಟ್ಟು ನಿಮಗೋಸ್ಕರ ನನಗೇನು ರಿಸಲ್ಟ್ ಸಿಗುತ್ತೋ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ. ಇವಾಗ ಗ್ರೀನ್ ಬಾಟಲ್ ಯೂಸ್ ಮಾಡಿದೆ, ಸೊ ಅದ್ರ ಬೆನಿಫಿಟ್ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಅದಕ್ಕೆ ರಿಲೇಟೆಡ್ ಆಗಿರೋ ಸ್ವಲ್ಪ ಡೌಟ್ಸ್ನ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಒಂದು ಏನು ಕೇಳಿದ್ರು ಅಂದರೆ ಫೇಸಲ್ಲಿ ಹೇರ್ಸ್ ಬರಲ್ಲ ಅಂದರೆ ಮುಖದಲ್ಲಿ ಕೂದಲುಗಳು ಬರಲ್ಲ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಾನು ಪ್ಯಾರಾಚೂಟ್ ಆಯಿಲ್ ಯೂಸ್ ಮಾಡಿದ್ದೀನಿ, ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ದೀನಿ, ಹಾಗೆ ಕೂಡ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡಿದೆ. ಯಾವುದೇ ರೀತಿ ಹೇರ್ಸ್ ಬಂದಿಲ್ಲ. ನ್ಯಾಚುರಲಾಗಿ ಗರ್ಲ್ಸಿಗೆ ಫೇಸಲ್ಲಿ ಹೇರ್ಸ್ ಇದ್ದೇ ಇರುತ್ತೆ, ಎಲ್ಲರ ಫೇಸಲ್ಲೂ ಇದ್ದೇ ಇರುತ್ತೆ, ಚಿಕ್ಕದಾಗಿ ಇರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ. ಅಂದರೆ ಫೇಸಲ್ಲಿ ಗರ್ಲ್ಸ್ ಫೇಸಲ್ಲಿ ತುಂಬ ಎದ್ದು ಕಾಣೋದಂದರೆ ಅಪ್ಪರ್ ಲಿಪ್ಸ್ ಮೇಲೆ
ಇಲ್ಲಿರೋ ಕೂದಲು ಮಾತ್ರ ಎದ್ದು ಕಾಣುತ್ತೆ. ಹೇರ್ಸ್ ಹೋಗೋಕ್ಕೆ ನಾನು ಆಲ್ರೆಡಿ ಹಾಕಿದ್ದೀನಿ ಒಂದು ಟಿಪ್ಸ್ನ. ಮೊಟ್ಟೆದು ಬಿಳಿ ಭಾಗನ ಹಾಕಿಬಿಟ್ಟು ಟಿಶ್ಯೂ ಹಾಕ್ಬಿಟ್ಟು ಅದು ರಿಮೂವ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಹೇರ್ಸ್ ರಿಮೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾವು ಒಂದು ಬ್ಯೂಟಿ ಪಾರ್ಲರಿಗೆ ಹೋದರೆ ಅದಕ್ಕೆ ಏನಾದರೂ ಒಂದು ವ್ಯಾಕ್ಸ್ ಆಗಲಿ ಆ ಥರ ಮಾಡೇ ಮಾಡ್ತಾರೆ. ನನ್ನ ಪ್ರಕಾರ ಎಲ್ಲರಿಗೂ ಆ ಥರ ಬಜೆಟ್ ಇರೋಲ್ಲ. ಹಾಗಾಗಿ ಯಾರಿಗೆಲ್ಲ ಬಜೆಟ್ ಇರುತ್ತೋ ಅಂಥವ್ರು ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ. ಯಾರಿಗೆಲ್ಲ ಬಜೆಟ್ ಇರೋ ಅಂಥವ್ರು ಈ ಥರ ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಹೋಮ್ ರೆಮಿಡಿ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಕೂಡ ಇರುತ್ತೆ. ಮತ್ತು ತುಂಬ ಜನ ಮೇಕಪ್ ಹಾಕಿ ಒಂದು 25+ ಆಗಿದ ತಕ್ಷಣ ಅವ್ರ ಮುಖ ಎಲ್ಲ ಸುಕ್ಕ ಆಗ್ತಿರುತ್ತೆ. ಅದೇ ಇದೆ ಕಾರಣ. ಮೇಕಪ್ ಹಾಕೋದ್ರಿಂದ ಮುಖ ಹಾಳಾಗುತ್ತೆ ಅಂತ ನಾನು ಹೇಳ್ತಿಲ್ಲ. ಮೇಕಪ್ ಹಾಕಿದ್ಮೇಲೆ ಅದನ್ನು ಹಾಗೆ ಕೂಡ ರಿಮೂವ್ ಮಾಡಬೇಕು ಚೆನ್ನಾಗಿ. ಒಂದು ಆಯಿಲಿ ಬಾಲಲ್ಲಿ ನೀವು ರಿಮೂವ್ ಮಾಡಬೇಕು, ಇಲ್ಲ ಆಲ್ಮಂಡಲ್ಲಿ ನೀವು ರಿಮೂವ್ ಮಾಡಬೇಕು, ಇಲ್ಲಾಂದರೆ ಪ್ಯಾರಾಚೂಟ್ ಆಯಿಲಲ್ಲಿ ರಿಮೂವ್ ಮಾಡ್ತಾ ಹೋಗಬೇಕು. ಮೇಕಪ್ ಹಾಕ್ಕೊಂಡು ಬಂದ್ರಿ ಅಂದರೆ ನೀವು ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಮತ್ತು ರಿಟರ್ನ್ ಮನೆಗೆ ಬಂದಾಗ ಡೈರೆಕ್ಟಾಗಿ ನೀರನ್ನು ವಾಶ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಆವಾಗಲೇ ನಿಮ್ಮ ಫೇಸು ಡ್ಯಾಮೇಜ್ ಆಗ್ತಾ ಹೋಗೋದು. ಒಂದು ಫೌಂಡೇಶನ್ ಹಾಕಿದ್ದೀನಿ ಅಂದರೆ ಮನೆಗೆ ಬಂದ ಮೇಲೆ ನೀಟಾಗಿ ಪ್ಯಾರಾಚೂಟ್ ಆಯಿಲ್ನ ನೀಟಾಗಿ ಫೇಸಿಗೆ ಹಾಕಿಬಿಟ್ಟು ನೀಟಾಗಿ ಮಸಾಜ್ ಎಲ್ಲ ಮಾಡಿ ಅದನ್ನೆಲ್ಲ ರಿಮೂವ್ ಮಾಡಿ ಕಾಟನ್ ಪ್ಯಾಡ್ಸು, ಒಂದು ಬೆಲ್ಲ ಸಿಗುತ್ತೆ, ಬೆಲ್ಲ ಒಂದು ಪ್ರಾಡಕ್ಟು, ಅದು ತುಂಬ ಚೆನ್ನಾಗಿದೆ. ಒಂದಿಷ್ಟಾಗಲ ಪ್ಯಾಡ್ಸ್ ಥರ ಸಿಗುತ್ತೆ. ನೀಟಾಗೆಲ್ಲ ಮಸಾಜ್ ಎಲ್ಲ ಆದಮೇಲೆ ಆ ಪ್ಯಾಡ್ಸ್ನ ತೆಗೆದುಬಿಟ್ಟು ನೀಟಾಗಿ ಒರೆಸ್ತಾ ಹೋಗಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮೇಕಪ್ ಹಾಕೋದ್ರಿಂದ ಏನೋ ಫೇಸ್ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಸ್ವಲ್ಪ ಜನಕ್ಕೆ ಹಿಡಿಯುತ್ತೆ, ಸ್ವಲ್ಪ ಜನಕ್ಕೆ ಹಿಡಿಯಲ್ಲ. ತುಂಬ ಸ್ಕಿನ್ ಟೈಪ್ ಆಫ್ ಇರ್ತಾರೆ. ಸೊ ಹಾಗಾಗಿ ಒಂದು ಸೆನ್ಸಿಟಿವ್ ಸ್ಕಿನ್ ಇರ್ತಾರೆ, ಒಂದು ಆಯಿಲ್ ಸ್ಕಿನ್ ಇರ್ತಾರೆ, ಒಂದು ಡ್ರೈ ಸ್ಕಿನ್ ಇರೋರು ಇರ್ತಾರೆ. ಆಯಿಲ್ ಸ್ಕಿನ್ ಅವರು ಈ ಥರ ಆಯಿಲ್ ನೀವು ಹೇಳ್ತಿರೋದು ಅದನ್ನು ಯೂಸ್ ಮಾಡ್ಬೋದಾ ಮಾಡಬಾರ್ದು ಅನ್ನೋದೊಂದು ಕ್ವಶನ್ ಇದೆ. ಆಯಿಲ್ ಸ್ಕಿನ್ ಅವ್ರಿಗೆ ನಂದು ಸ್ವಲ್ಪ ಆಯಿಲ್ ಸ್ಕಿನ್, ಸ್ವಲ್ಪ ಜನಕ್ಕೆ ಇಲ್ಲಿ ನೋಸ್ ಹತ್ರ ಹಿಂಗೆ ಟಚ್ ಮಾಡಿದ್ರೆ ಆಯಿಲಿ ಫೀಲ್ ಆಗುತ್ತೆ. ಸೊ ನಂದು ಆಯಿಲ್ ಸ್ಕಿನ್ನೇ, ನಾನು ಆಯಿಲ್ ಐಟಮ್ ಯೂಸ್ ಮಾಡ್ತೀನಿ ಫೇಸ್ಗೆ. ನನಗೇನು ಆ ಥರ ಅನಿಸಿಲ್ಲ. ಸ್ವಲ್ಪ ಜನಕ್ಕೆ ಆಯಿಲ್ ಸ್ಕಿನ್ ಅವರಿಗೆ ಆಯಿಲ್ ಐಟಮ್ ಹಾಕಿದ್ರೆ ಸ್ವಲ್ಪ ಹಿಚ್ಚಿಂಗು, ರ್ಯಾಷಸ್ಸು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅಂಥವ್ರು ಏನು ಮಾಡಿ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಏನೇ ಒಂದು ಹೋಮ್ ರೆಮಿಡಿನ ಕೂಡ ಹೇಳಿದ್ರು ಕೂಡ ತುಂಬ ಜನಕ್ಕೆ ಸೆನ್ಸಿಟಿವ್ ಇರುತ್ತೆ, ಹಿಚ್ಚಿಂಗು, ರ್ಯಾಷಸ್ಸು ಆ ಥರ ಎಲ್ಲ ಆಗ್ತಾಯಿದೆ. ಸೊ ಅಂಥವ್ರು ಒಂದು ಕಡೆ ಪ್ಯಾಚೆಕ್ ಟೆಸ್ಟ್ ಅಂತ ಮಾಡಿ, ಈ ನೆಕ್ ಹತ್ರ, ಇಲ್ಲಿ ಕೆಳಗೆ, ಈ ಕೆನ್ನೆ ಹತ್ರ, ಈ ಕಿವಿಯಿಂದ ಕೆಳಗೆ ಭಾಗ ಹತ್ರ ಒಂದು ಇಷ್ಟಾಗಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅಲ್ಲೇನು ನಿಮಗೆ ಹಿಚ್ಚಿಂಗು, ರ್ಯಾಷಸ್ಸು ಆ ಥರ ಆಗಿಲ್ಲ ಅಂದರೆ ಕಂಪ್ಲೀಟಾಗಿ ಫೇಸಿಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ಬಂದು ಇನ್ನೊಂದೇನೋ ಕೇಳಿದರು, ಮರೆತೋಯ್ತು. ಏನು ಕೇಳಿದ್ರು? ಮತ್ತು ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋ ಹಾಕೋದನ್ನ ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಬಾಯ್ಸ್ ಮತ್ತು ಗರ್ಲ್ಸ್ ಬೋತ್ ಎಲ್ಲರೂ ಯೂಸ್ ಮಾಡೋವಂಥದ್ದನ್ನು ಹಾಕಿರೋದು. ಮತ್ತು ಇನ್ನೇನು ಲಿಂಕ್ ಹಾಕಿ ಅಂತ ಕೇಳಿದ್ರಿ, ಆಯಿಲಿಂದು ಲಿಂಕ್ ಹಾಕಿ ಅಂತ ಹೇಳ್ಬಿಟ್ಟು ಅದು ಕೂಡ ಮರ್ತೋಗಿದೆ. ಫೋಟೋ ಹಾಕೋದು ಕೂಡ ಮರ್ತೋಗಿದೆ, ಅರ್ಜೆಂಟಲ್ಲಿ ವೀಡಿಯೋ ಮಾಡಿಬಿಟ್ಟು ಮತ್ತೆ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಹೇಳ್ತೀನಿ. ಈ ವಿಡಿಯೋದ ಹತ್ರ ನಾನು ಫೋಟೋ ಕೂಡ ಮೆನ್ಷನ್ ಮಾಡಿರ್ತೀನಿ, ಲೆಫ್ಟ್ ಆರ್ ರೈಟ್ ಸೈಡ್ ನೀವೇ ನೋಡ್ಬೋದು. ಎರಡು ಸೈಡಲ್ಲಿ ಯಾವುದೋ ಒಂದು ಕಡೆ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡಿ. ಹಾಗೆ ಕೂಡ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಪರ್ಚೇಸ್ ಕೂಡ ಮಾಡ್ಬೋದು. ಆಯಿಲ್ ಒಂದು 100 ml ಒಂದು 200-220 ಸಮಥಿಂಗ್ ಇರುತ್ತೆ. ನೀವು ಮಿನಿಮಮ್ ಅಂದರೆ ಫೇಸಿಗೆ ಡೈಲಿ ಯೂಸ್ ಮಾಡ್ತಾ ಹೋದರೆ 1 to 3 or 2 months ಬಂದೇ ಬರುತ್ತೆ. ನೀವು ಯಾವ ಥರ ಯೂಸ್ ಮಾಡ್ತೀರ ಆ ಥರ 2 drops ಹಾಕೋ ಫೇಸಿಗೆ ಯೂಸ್ ಮಾಡ್ತಾ ಹೋದರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನನಗೂ ತುಂಬ ಚೆನ್ನಾಗಿ ಸಿಕ್ಕಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಫೇಸಿಗೆಲ್ಲ ನಾನು ಹೋಮ್ ರೆಮಿಡಿ ಹೇಳಬೇಕಾದ್ರೆ ರಿಸಲ್ಟ್ ಸಿಗುತ್ತಾ ಸಿಗಲ್ವ ಅನ್ನೋದೇ ಡೌಟ್ ಆಗಿದೆ. ಸಿಕ್ಕಿದ್ದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ನನ್ನ ಹೇರ್ ಕೂಡ ನೀವು ನೋಡ್ಬೋದು, ಏರ್ ಫಾಲ್ ಆಗಿರೋದನ್ನ ಒಂದ್ಸಲ ವೀಡಿಯೋ ಮಾಡಿ ನೀವು ತಲೆ ಬಾಚ್ಕೊಳ್ತೀರಲ್ಲ ಅವಾಗ ಎಷ್ಟು ಏರ್ ಫಾಲ್ ಆಗುತ್ತೆ ತೋರಿಸಿ ಅಂತ ಅಂದರು. ಖಂಡಿತವಾಗೂ ನೆಕ್ಸ್ಟ್ ಟೈಮ್ ನಾನು ಸ್ನಾನ ಮಾಡಿದಾಗ ತಲೆಗೆ ಏರ್ ಫಾಲ್ ಆಗೋದನ್ನು ತೋರಿಸ್ತೀನಿ. ಇವಾಗ ಅಂದರೆ ಡೈಲಿ ಬಾಚ್ಕೊತೀವಿ, ಅಷ್ಟು ಏರ್ ಫಾಲ್ ಆಗಲ್ಲ. ಅಂದರೆ ನೀವು ತಲೆಗೆ ಸ್ನಾನ ಮಾಡಿದ್ದೀರ ಏರ್ ಫಾಲ್ ಆಗುತ್ತೆ ಅದನ್ನು ತೋರಿಸಿ ಅಂತ ಹೇಳಿದ್ವಿ. ಖಂಡಿತವಾಗೂ ನಾನು ತೋರಿಸ್ತೀನಿ. ಆಯಿಲಿನ ಬಗ್ಗೆ ನಾನು ಹೇಳಿದೆ ಅಲ್ವಾ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆಯಿಲ್ ಸ್ಕಿನ್ ಅವ್ರು ಒಂದು ಕಡೆ ಪ್ಯಾಚ್ ಟೆಸ್ಟ್ ಮಾಡಿ, ಡ್ರೈ ಸ್ಕಿನ್ ಅವರು ಮಾಡಿ, ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ಮಾಡ್ತಾ ಹೋಗಿ. ಇಲ್ಲಿ ಏನಾದರೂ ಇಚ್ಚಿಂಗ್ ಆಗಿಲ್ಲ ಅಂದರೆ ಫುಲ್ ಫೇಸಿಗೆ ಅಪ್ಲೈ ಮಾಡ್ತಾ ಹೋಗಿ. ಡಾರ್ಕ್ ಸರ್ಕಲ್ ಯಾರಿಗೆಲ್ಲ ಅದು ರಿಮೂವ್ ಆಗ್ತಾ ಹೋಗುತ್ತೆ. ಆಮೇಲೆ ಪಿಂಪಲ್ಸ್ ಮಾರ್ಕ್ ಯಾರಿಗಿದೆ ಅದು ಹೋಗುತ್ತೆ. ಮತ್ತು ಪಿಂಪಲ್ಸ್ ಯಾರಿಗೆಲ್ಲ ಆಗುತ್ತೆ ಕಂಪ್ಲೀಟಾಗಿ ಅದು ಬರೋಕ್ಕೆ ಹೋಗಲ್ಲ. ಪಿಗ್ಮೆಂಟೇಷನ್ ಯಾರಿರುತ್ತೋ ಅದು ಕೂಡ ತುಂಬ ಚೆನ್ನಾಗಿ
ರಿಕವರಿ ಆಗ್ತಾ ಹೋಗುತ್ತೆ. ಒಂದೇ ದಿನಕ್ಕೇ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಮಿನಿಮಮ್ ಅಂದ್ರೂ ಒಂದು ಯೂಸ್ ಮಾಡ್ತಿದ್ದೀನಿ ಅಂದರೆ 1 ತಿಂಗಳಂತೂ ನೀವು ಅದನ್ನು ಯೂಸ್ ಮಾಡಲೇಬೇಕು. ನಾನೇ ಹೇರ್ನ ಕಟ್ಟು ಮಾಡಿಸಿ 2 ವರ್ಷ ಹೇರಿಗೆ ಅದು ಇದು ಅಂತ ಹೇಳಿಬಿಟ್ಟು ಹಾಕಿ ಒಂದು ಲೆಂತಿಯಾಗಿ ತೊಗೊಬಂದಿದ್ದೀನಿ. ಅಂದರೆ 2 ವರ್ಷ ತೊಗೊಂಡಿದ್ದೆ. ಈ ಲೆಂತ್ ಬರೋಕ್ಕೆ 2 ವರ್ಷ ತಗೊಂಡಿದ್ದೆ. ಇಷ್ಟು ಇದಿದ್ದು ಕೂದಲು ಇಷ್ಟು ಬರೋಕ್ಕೆ 2 ವರ್ಷ ತೊಗೊಂಡಿದ್ದೆ ಲೆಂತಿಯಾಗಿ ಬರೋಕ್ಕೆ. ಹಾಗಾಗಿ ಯಾವುದೇ ಕೂಡ ಅವತ್ತಿಗೆ ರಿಸಲ್ಟ್ ಸಿಗಬೇಕು ಅನ್ನೋ ಚಾನ್ಸೇ ಇಲ್ಲ. ಮಿನಿಮಮ್ ಅಂದ್ರೂ ಒಂದು 6 ಮಂತ್ 1 ಇಯರ್ ಮಾಡಲೇಬೇಕು ಚೆನ್ನಾಗಿ ರಿಸಲ್ಟ್ ಸಿಗೋಕ್ಕೆ. ನನಗೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫೋಟೋ ಹಾಕಿರ್ತೀನಿ. ಹಾಗೆ ನನ್ನ ಇನ್ಸ್ಟಾ ಸ್ಟೋರಿಗೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಇನ್ಸ್ಟಾಗೂ ಒಂದು ಲಾಗ್ ಹಾಕಿರ್ತೀನಿ. ಇನ್ಸ್ಟಾ ಲಾಗ್ನ ನಾನು ಈ ವಿಡಿಯೋ ಕೆಳಗಡೆ ಕೂಡ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈ ವಿಡಿಯೋದ ಕೆಳಗೆ ಇವತ್ತು ಏನೆಲ್ಲ ಹೇಳಿದೆ ಹೇರ್ ಬಗ್ಗೆ ಆಗಲಿ ಫೇಸ್ ಬಗ್ಗೆ ಬೆನಿಫಿಟ್ ಆ ವಿಡಿಯೋನ ಎಲ್ಲ ಹಾಕಿರ್ತೀನಿ. ಲಿಂಕ್ನ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ಹಾಗೆ ಆಯಿಲಿಂದು ಲಿಂಕ್ನ ಎಲ್ಲ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲ ಕ್ವಶನಿಗೂ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇನ್ನೂ ಸ್ವಲ್ಪ ಡೌಟ್ ಇತ್ತು ಅಂದರೆ ಈ ವಿಡಿಯೋ ಕೆಳಗಡೆ ನಿಮ್ಮದು ಏನು ಡೌಟ್ಸ್ ಇದೆ ಅದನ್ನು ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಲೈಕ್ ಮತ್ತು ಕಮೆಂಟ್ಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ನ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ. ಡೈರೆಕ್ಟಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಏನೇ ಫಸ್ಟ್ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬರುತ್ತೆ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಬಾಯ್.